ಒಂದ್ ರೌಂಡ್ ಅಂತಾರಲ್ಲಿ ಬಾಗಲಕೋಟೆ ಧಾರವಾಡದವ್ ಮುಕ್ಲಿ ಅಡಿರಿ ಒಂದ್ ಯಾವ್ದೋ ಗೋಕಾಟಿಂಗ್ ಬೆಳಿಗ್ಗೆ 3 ಗಂಟೆ ಮಟ್ಟ ಓಪನ್ ಇರ್ತೈತಿ. ನೀನ್ ಆಫೀಸ್ ಇಂತ್ರನ ಸೀದಾ ಗೋಕಾಟಿಂಗ್ ಬರ್ತೀವೋ, ಮನಿಗ್ ಹೋಗಿ ಗೋಕಾಟಿಂಗ್ ಬರ್ತೀವೋ. ನೀ ಬರ್ತಿಗಿರ್ತಿ ಖಾಲಿ ಇದಿ, ಏನ್ ಸಂಬಂಧ ಇಲ್ಲ ಬರ್ಬೇಕ ಅಂತಂದ್ರಪ್ಪ. ನಾನ್ ಹೆಂಗ್ ಹೋಗಿ ನೋಡ ನೋಡಲು ಕ್ರೇಜಿ. ಆಫೀಸಿಗೆ ಹೋಗೋ ಹುಡುಗರ್ನೆಲ್ಲ ಹಾಳು ಮಾಡತ್ತ. ನೀವು ಫೋನ್ ಹಚ್ಚಿ ಬಾ ಬಾ ಅಂತ ಕರ್ಕ ಗೋಕಾಟಿಂಗ್ ಹೊಡ್ಯಾಕ್ ಹೊಂಟೇವಿ. ಈಗ ಹೊಡ್ಯಾತಿಲ್ಲ ಅವ ಹುಲಿ. ಬೈ 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 ಸರಿ 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 ಜಾಗ ಇಲ್ಲ. ಅಯ್ಯೋ ಅಲ್ಲ, ಯಾರು ಸ್ಲೋಯೆಸ್ಟ್ ಮುಗಿಸ್ತಾರೆ ಅವರು ಮಿಕ್ಕಿದವ್ರು ಬಿಲ್ ಪೇ ಮಾಡ್ಬೇಕು. ಗೋಪುರ ಕ್ರಾಶ್ ಆಗೈತೆ, ಲಿಟ್ರಲಿ ವರ್ಕ್ ಆಗತ್ತಿಲ್ಲ. ಫ್ಯಾಕ್ಟ್ರಿ ರಿಸೆಟ್ ಮಾಡೀನಿ. ಟೈಮ್ ಆಗಿದೆ ನೋಡ್ರಿ ಇಲ್ಲಿ 1:06. ಅಲ್ಲೊಂದ್ ಮರ ಇದೆ, ಆ ಮರಕ್ಕೆ 1-2 ಸಲ ಹೊಡ್ಕೊಂಡೆ. ಈ ರೀತಿ ಶಾರ್ಟ್ಸ್ ಬೇಕಂದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು. ಫಸ್ಟ್ ಯಾರು ಬಂದಾರ ನೋಡ್ರಿ ಜೀವನದಾಗ ಫಸ್ಟ್ ಅಲ್ಲ ಸೆಕೆಂಡ್ ಅಲ್ಲ, ಹೋಗಿ ಇವಂಗ್ ಹೆಟ್ಟಿದ್ರೆ ಇಲ್ಲ ಹಾಕೊಂಡಿ ಗೋಪುರ ಕೆಳಗ್ ಬಿದ್ದೈತಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೀವು ಅನ್ನತ್ತಿರ್ಬೋದು 10:50 ಆಗೈತೆ ರಾತ್ರಿ, ಇಷ್ಟೊತ್ತಿಗೆ ಏನು ಮಾಡತ್ತಾನ ಅಂತಂದು ಹೇಳಿ ನನಗೆ ಕ್ಲಬ್ದವ್ರು ಫೋನ್ ಹಚ್ಚಾರ. ಅಂದ್ರೆ ನಮ್ಮ ಕ್ಲಬ್ ಮೆಂಬರ್ಸ, ಅಂದ್ರೆ ನಮ್ಮ ಹುಡುಗರು. ಏನು ಎದಕ್ಕೆ ಫೋನ್ ಹಚ್ಚಿರಪ್ಪ? ಇಲ್ಲದೆ ಅಂದ್ರೆ ಆಫೀಸ್ನಾಗ ಇದೆ ನಂದೆ. ಮನೆಗೆ ಹೋಗಿ ಗೋಕಾಟಿಂಗ್ ಬರ್ತೀವೋ ಏನು ಡೈರೆಕ್ಟ್ ಗೋಕಾಟಿಂಗ್ ಬರ್ತೀವೋ ನೋಡಿ, ನಿನಗೆ ಬಿಟ್ಟಿದ್ದೆ, ನೀ ಬರಾಕತ್ತಿ ಅಷ್ಟೇ. ಹಿಂಗೆ ಅಂದ್ರಪ್ಪ. ನಾನು ಲಾಸ್ಟ್ ಟೈಮ್ 2 ಸಲ ನನ್ನ ಕಡೆಯಿಂದ ಕ್ಯಾನ್ಸಲ್ ಆಗಿತ್ತು. ಬಟ್ ಟೆಂಟ್ ಅಂತ ಕ್ಯಾನ್ಸಲ್ ಆದ. ಗೋಕಾಟಿಂಗ ಸ್ಯಾಟರ್ಡೆ ಪ್ಲ್ಯಾನ್ ಮಾಡಿದ್ರೆ, ಬಟ್ ಸ್ಯಾಟರ್ಡೆ ಹೋಗೋಕ್ಕಾಗಲಿಲ್ಲ. ಸಂಡೇ ಅವರ ಟೆಂಟ್ ಸ್ಟೇಗೆ ಹೋಗಿ ಬಂದರೆ, ಆದ್ರೆ ನಾನು ಹೋಗಿದ್ದಿಲ್ಲ. ನಾನೊಬ್ಬ ಹೋಗಿದ್ದಿಲ್ಲ. ಸಿದ್ಧಾರ್ಥ ಭಾಯ್ ಫೋನ್ ಹಚ್ಚಾತ. ನಾನು ಅವ್ರಿಗೆ 5 ನಿಮಿಷನೇ ಬರ್ತೇನೆ ಅಂತ ಹೇಳಿದ್ದೆ, ಈಗ ಹೋಗೋಣಂತ. ಒಂದು ಯಾವುದೋ ಗೋಕಾಟಿಂಗ್ ಬೆಳಿಗ್ಗೆ 3 ಗಂಟೆ ಮಟ್ಟ ಓಪನ್ ಇರ್ತೈತಿ. ಅದಕ್ಕೆ ಅವ್ರ 3 ಗಂಟೆ ಮಟ್ಟ ಓಪನ್ ಇರ್ತೈತಿ ಬಾ ಅಂದ್ರಪ್ಪ. ನಾನು ಬೈ ಈಗ ನೋಡಿ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು 10 ನಿಮಿಷ ಕುಂತೇನೆ. 10-15 ನಿಮಿಷ ಕುಂತ ಗೋಪುರ ಬ್ಯಾಟ್ರೀಸ್ ಎದುರಾಗೂ ಚಾರ್ಜ್ ಇಲ್ಲ. ಒಂದಿರದವನ 80% ಐತಿ. ಅದೇ ಬ್ಯಾಟ್ರಿ ನಂಬಿಕೆ ಇಟ್ಕೊಂಡು ಅದೇ ಕಾರ್ದಾಗ ಲೀಟ್ರ್ ಆತಂತಂದು ಹೇಳಿ ಹೊಂಟೇನಿ. ಈಗ ಫಸ್ಟ್ ಹತ್ತಿಗುಪ್ಪೆಗೆ ಹೋಗಿ ನಮ್ಮ ಸಿದ್ಧಾರ್ಥ ಯಾರು ಅಂತಂದ್ರೆ ಡ್ರೋನ್ ಶಾರ್ಟ್ಸ್ ನೀವು ನೋಡಿರ್ಬೋದು ನಂದು ವ್ಲಾಗ್ದಾಗ. ಅದು ಡ್ರೋನ್ ಶಾರ್ಟ್ಸ್ ಎಲ್ಲ ಆರಿಸಿರ್ತಾರಲ್ಲ, ಅವರು ಕ್ಲಿಪ್ ಯೂಸ್ ಮಾಡಿರ್ತಾನೆ ನಾನು. ಸೊ ಸೆಕ್ಸಿ ಆಡಿಸ್ತಾರಪ್ಪ ಅವ್ರೆ. ಸೊ ಅವರು ಇದನ್ನು ಮಾಡ್ಕೊಂಡು ಈಗ ಹೊಂಟೇನಿ. ಬರ್ರಿ, ಫಸ್ಟ್ ಲೇಟ್ ಆಗೈತಿ. ಅವ್ರು ನನ್ನ ಸಂಬಂಧ ವೇಟ್ ಮಾಡತ್ತಾರೆ. ನಾನೇನ್ರ ಮನ್ಯಾಗ ಖಾಲಿ ಇದ್ದೆ ಅಂದ್ರೆ ಜಲ್ದಿ ಹೋಗ್ತಿದ್ದೆ. ಬಟ್ ಏನು ಮಾಡ್ತೀಯ, ನನಗೆ ಆಫೀಸ್ ಇದ್ರೆ ಬಂದು ಕಣ್ಣು ಮುಚ್ಚಾತಿದ್ದು ಅದ್ರಾಗೆ. ಇವೆಲ್ಲ ಮುಗಿಸ್ಕೊಂಡು ಹೊಂಟೇನಿ. ಬಟ್ ಇದೊಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ನಮ್ಮ ಸುಮುಖ್ ಹುಲಿ ಮೊದಲೇ ಹೇಳಿತ್ತು ಏನಂತ, ನೀ ಟೆಂಟ್ ಸ್ಟೇಗೆ ಬರಲಿಲ್ಲ ಅಂತಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೋತಿ ಅಂತಂದು ಹೇಳಿ. ಬಟ್ ಅವರೆಲ್ಲ ಹಾಕಿ ಸ್ಟೋರಿಗಿರಿ ಎಲ್ಲ ನೋಡಿದ್ಮೇಲೆ ನನಗೆ ಅದ ಅನ್ನಿಸ್ತೆ, ನಾ ಮಿಸ್ ಮಾಡ್ಕೊಂಡೆ ಅಂತಂದು. ಬಟ್ ಅವತ್ತು ಭಾಳ ಟಯರ್ಡ್ ಆಗಿತ್ತಪ್ಪ ನನಗೆ, ಅದೇ ಹೋಗೋಕ್ಕಾಗಲಿಲ್ಲ. ಬೆಳಿಗ್ಗೆ ಗೋಕಾಟಿಂಗ್ ಮಾಡೇನಿ ನಾನು, ರಾತ್ರಿ ಹೊತ್ತು ಗೋಕಾಟಿಂಗ್ ಮಾಡತ್ತೇವೆ. ಅವನು ಏನೇನು ಅಡ್ವೆಂಚರ್ ಲೈಫ್ ಲೀಡ್ ಮಾಡತ್ತೇವೆ ಅಂತಂದ್ರೆ ಆಪ್ರೆ ಅಡ್ವೆಂಚರ್ ನೋಡಪ್ಪ. ಅಂದರೂ ಈ ಕ್ಲಬ್ ಸೇರಿದ್ಮೇಲೆ ಅಂತೂ ನನಗೆ ಮಸ್ತ್ ಮಜಾ ಬರತೈತಿ. ಆಮೇಲೆ ನನಗೆ ಇಲ್ಲಿ ಕ್ಲಬ್ ಮೆಂಬರ್ಸ್ ಹೊರಗಿನವ್ರ ಜೊತೆ ಇದೇನಂತ ಅನ್ಸತ್ತೇ ಇಲ್ಲ ನೋಡಿ. ಅದ್ರಾಗ ಏನು ಗೊತ್ತಾ, ಈಗ ನಾ ಇದನ್ನು ಮುಗಿಸ್ಕೊಂಡು ಮನೆಗೆ ಎಟ್ಕೊಂಡೆ ಹೋಗ್ಕೇನು ಗೊತ್ತಿಲ್ಲ. ನಾಳೆ ನನಗೆ ಜಿಮ್ ಮಿಸ್ ಮಾಡೋಕೆ ನನಗೆ ಮನಸ್ಸಿಲ್ಲ. ಜಿಮ್ಮಿಗೆ ಹೋಗ್ಬೇಕು. ಜಿಮ್ ಮುಗಿಸ್ಕೊಂಬಂದ ಫ್ರೆಶ್ ಅಪ್ ಆಗಿ ಆಫೀಸಿಗೆ ಜಲ್ದಿ ಹೋಗ್ಬೇಕು. ನಾಳೆ ಕ್ಯಾರಮ್ ಮ್ಯಾಚ್ ಐತಿ. ಕ್ಯಾರಮ್ ಮ್ಯಾಚ್ ಆದ್ಮ್ಯಾಗ ಫುಟ್ಬಾಲ್ ಮ್ಯಾಚ್ ಐತಿ. ಎಲ್ಲ ಒಮ್ಮೆ ಈಗಿನ ಮೂಮೆಂಟ್ ಎಂಜಾಯ್ಮೆಂಟ್ ಮಾಡ್ಬೇಕು ಈಗ ಅಷ್ಟೇ. 50 ಆಗ್ತಾ ಬಂದೆ ಆಯ್ತು. 50 ಕೊಟ್ಟು ಸುಮ್ಮನೆ ಬಂದೆ. ಹೌದಾ? ಏನ್ ಮಾಡ್ತಾರೆ ಆಮೇಲೆ 300 ಎಂಟರ್ ಮಾಡ್ತಾರೆ. 50 ಇಂದ 300 ತಗೊಂಡು ಹೋಗ್ತಾರೆ. ಆಮೇಲೆ 50 ಹೊಡ್ಕೋತಾರೆ. 50 ಅವ್ರು ಹೊಡ್ಕೊತಾರೆ. 50 ಅವಾಗಲೇ ಇವಾಗ 300 ಅದಕ್ಕೆ ಸುಮ್ಮನೆ ಅವ್ರು ಎಷ್ಟು ಹಾಕ್ತಾರೆ ಮಾಡ್ತಾರೆ. ಹೌದೌದು. ಬರ್ರಿ 3 ಕಿಲೋಮೀಟರ್ ಐತೆ, ಬರ್ರಿ 3 ಕಿಲೋಮೀಟರ್ ಐತೆ ಅಷ್ಟೇ. ಸಿದ್ಧಾರ್ಥ ಬ್ರೋ ಎಕ್ಸ್ಟ್ರೀಮ್ ರೈಡರ್ ಅಂದ್ರೆ ಬೈಕ್ ಎಕ್ಸ್ಟ್ರೀಮ್. ಇವ್ರ ಪ್ರತಿ ರೈಡರ್ ಒಳಗೂ ನಮ್ದು ಇದ್ರೊಳಗೂ ಭಾಗಿಯಾಗಿರ್ತಾರೆ. ನಾ ಭಾಗಿಯಾಗಿರಂಗಿಲ್ಲ, ನಾ ಕಡಿಮೆ ಭಾಗಿಯಾಗಿರ್ತೀನಿ. ಬಟ್ ಇವ್ರು ಭಾಗಿಯಾಗಿರ್ತಾರೆ. ಅದಕ್ಕಂದ್ರೆ ಡ್ರೋನ್ ಶಾಟ್ಸ್ ಮ್ಯಾಂಡೇಟರಿ. ಅವರ ಮತ್ತು ಇನ್ನೊಂದೇನು ಗೊತ್ತು ಅವ್ರ ಬಗ್ಗೆ, ಅವರ ಸ್ವಂತ ಡ್ರೋನ್ ಬಿಲ್ಡ್ ಮಾಡ್ಯಾರ. ಅದಕ್ಕೆ ಕ್ರ್ಯಾಶ್ ಆಗಿ ಆ ಬ್ಯಾಗ್ ಡ್ರೋನ್ ಅಂತ ಹೆಂಗೆ ಗೊತ್ತಿಲ್ಲ, ಬ್ಯಾಗ್ ನೋಡಿಲ್ಲ, ಬ್ಯಾಗ್ದಾಗ ಡ್ರೋನ್ ಇಟ್ಕೊಂಡು ಕುಂತಾರೆ.
ಸೊ ಆಪರೇಟರ್ ತಾವ ಬಿಲ್ಡ್ ಮಾಡ್ಯಾರ. ರಗಡ್ ಸಲ ಕ್ರ್ಯಾಶ್ ಆಗೈತಿ. ಕ್ರ್ಯಾಶ್ ಆದ್ರೂ ಸತ್ಯಕ್ಕೆ ಅದ್ರ ಮ್ಯಾಗ ಅರೌಂಡ್ ಒಂದು 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಅವ್ರು ಡ್ರೋನ್ ಮ್ಯಾಗೆ. ಸ್ವಂತವ್ರ ತಗೊಂಡೇ ಬಿಡ್ಬೋದಿತ್ತು ಬೇರೆದೆ, ಬಟ್ ಅವ್ರು ಖರ್ಚು ಮಾಡಲ್ಲ. ಪ್ಯಾಷನ್ ಫಾಲೋ ಮಾಡ್ತಿರ್ತಾರಲ್ಲ, ಅದ ಬೆಸ್ಟ್. ಹಾ ಅವು ಅನ್ನತಾನ ಆಫೀಸ್ ಇಲ್ಲ ನಿನ್ ನಾಳೆ ಕೆಲಸ ಬಗ್ಗೆ ಐತಿಲ್ಲ ನಿನಗಂತ. ಏನು ಮಾಡ್ತೀವಿ, ಆಫೀಸ್ ಗಿಫೀಸ್ ಐತಿ, ಬಟ್ ಇಂಥವು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ. ಪ್ಲೀಸ್ ಹಿಯರ್. ನಮಸ್ಕಾರ ದೇವರು, ನಮಸ್ಕಾರ. ಹೊತ್ತೆ ಕರೀತಿ ಗಾಡಿಯಲ್ಲಿ ಪಾರ್ಕ್. ಸೆಕೆಂಡ್ ಶಿಫ್ಟ್ ಇತ್ತು, ಆಫೀಸ್ದಾಗ ಕುಂತೇನಿ. ನನಗೆ ಫೋನ್ ಹಚ್ಚಿದ ನಮ್ಮ ಹುಲಿ. ಫೋನ್ ಹಚ್ಚಿ ಬ್ರೋ ಏನು ಮಾಡತ್ತೀರ ಅಂದ. ಕೆಲಸ ಮಾಡತ್ತೇನೆ ಸಾವ್ಕಾರ, ಆಫೀಸ್ದಾಗಿದ್ದೆ ಅಂದೆ. ಏನಿಲ್ಲ, ನೀನು ಆಫೀಸಿಂತ್ರನ ಸೀದಾ ಗೋಕಾಟಿಂಗಿಗೆ ಬರ್ತೀವೋ, ಮನೆಗೆ ಹೋಗಿ ಗೋಕಾಟಿಂಗ್ ಬರ್ತೀವೋ. ನೀ ಬರ್ತಿಗಿರ್ತಿ ಖಾಲಿದಿ, ಏನು ಸಂಬಂಧ ಇಲ್ಲ. ನೀ ಹೆಂಗೆ ಬರ್ತೀವಿ ಒಟ್ಟು ಬರ್ಬೇಕು ಅಂತಂದ್ರಪ್ಪ. ಆಯ್ತು ತಗೋ ಹುಲಿ ಬರ್ತೇನೆ 2 ಸಲ ಮೊದಲೇ ಹಂಗಂತ ರೀಸನ್ ಹೇಳಿದೆ. ಬರ್ತೇನೆ ತಗೋ ಅಂತಂದೆ. ಈಗ ಮನೆಗೆ ಹೋಗಿ 10 ನಿಮಿಷ ಕುಂತ ಈಗ ಗೋಕಾಟಿಂಗ್ ಹೊಂಟೇವಿ. ಇಲ್ಲಿ ಕಾರ್ದಾಗ ಸ್ವಲ್ಪ ಲೈಟ್ ಡಲ್ ಐತೆ ಅಂತಂದು ಸರ್ಕಸ್ ನೋಡಿಲ್ಲ ನನ್ನ ಮಾರಿ. ನಾವು UK ಸ್ವಲ್ಪ ಕಪ್ಪಲ್ಲ ಕಾಣಂಗಿಲ್ಲ ನಾವು ಕ್ಯಾಮ್ರಾದಾಗ. ಅದ್ರ ಸಂಬಂಧ ನಮ್ಮ ಹುಲಿ ಕಾರ್ ಹೊಡ್ಯಾತೈತಿ ಇಲ್ಲಿ ಬಂಗ. ಸೊ ಈಗ ಹೊಂಟೇವಿ. ಸಾಂಗ್ ನಾ ಬಂದೇನ ಅಂತಂದೆ UK ಸಾಂಗ್ ಹಚ್ಚ ನಮ್ಮ ಹುಲಿ ನೋಡಿ. ನಮ್ಮ ಹುಲಿ ಡ್ರೋನ್ ಹುಲಿ ಐತಿಲ್ಲಿ. ಹೋದಲ್ಲೆಲ್ಲ ಡ್ರೋನ್ ಇರಬೇಕ, ಆ ಪರಿ ಡ್ರೋನ್ ಕ್ಯಾಪ್ಚರ್ ಮಾಡ್ತಾನವ. ನಾವು ವ್ಲಾಗ್ದಾಗ ಯೂಸ್ ಮಾಡಿದ್ದೆಲ್ಲ ವಿಡಿಯೋಸ್ ಇವನು ನೋಡೋ, ಇವ ಕ್ಯಾಪ್ಚರ್ ಮಾಡಿದ್ದೆಲ್ಲ ಡ್ರೋನ್ ವಿಡಿಯೋಸ್. ಸೆಕ್ಸಿ ಮಾಡ್ತಾನೆ. ಗೋಕಾಟಿಂಗ್ ಅಂದ್ರೆ ಎಲ್ಲಾರು ಬೆಳಿಗ್ಗೆ ಹೊಡೆದಿರ್ತಾರೆ, ನಾವು ರಾತ್ರಿ ಟ್ರೈ ಮಾಡಕ್ ಹೊಂಟೇವಿ. ಹೊತ್ನಾಗ ಗೋಕಾಟಿಂಗ್ ಆಡೋದಂತ. ಗೋಕಾಟಿಂಗ್ ಹೊಡ್ಯಾಕ್ ಹೊಂಟೇವಿ. ಈಗ ಹೊಡ್ಯಾತಿಲ್ಲ ಅವ ಹುಲಿ, ಇಲ್ಲಿ ಹೊಡ್ಯಾಕತ್ತಿಲ್ಲಿ. ಅಲ್ಲ ಬಾಯಿಗೆ ಬರ್ಸ್ತೀನಿ. ನೀವು ನೋಡ್ಬೋದು ಇಲ್ಲಿ ಇಷ್ಟೋ ಮಟ್ಟ ಇವ ಶಿವ ಭಯ ಅಂತಂದು ಹೇಳಿ ನಮ್ಮ ಕ್ಲಬ್ದವ್ರೆ ನಮ್ಮ ಹುಲಿ ನೋಡಿಲ್ಲ ಹೆಂಗೆ ಮಾಡಾಕತ್ತೈತಿ. ಫುಲ್ ಜೋಶ್ನಾಗ ಐತಿ. ಅದೇ ಕರ್ಕೊಂಬಂದೈತಿ ಇಲ್ಲಿ. ಫುಲ್ ಹುರುಪ್ನಾಗ ಅದಾನ ಹುಡುಗ, ನಮ್ಮ ಹುಡುಗ. ಈಗ ಆಗಲ್ಲ ಏನಾಗಿತ್ತು ಅಂದ್ರೆ ನಂದು ಗೋಪ್ರೋ ಕ್ರ್ಯಾಶ್ ಆಗಿತ್ತು. ಅವನಾಗತ್ತಿದ್ದಿಲ್ಲ. ಟ್ರ್ಯಾಕಿಗೆ ಬಂದವ, ವಾಪಸ್ ಹೋಗಿ ಗೋಪ್ರೋ ತೊಗೊಂಡು ಬಂದೆ. ಹಂಗೆ ಚಾಲು ಮಾಡಿದ್ರೆ ಆತಂದು ಬ್ಯಾಟ್ರಿ ಚೇಂಜ್ ಮಾಡಿ ಚೆಕ್ ಮಾಡ್ತೀನಿ, ಆನ್ ಆಗಿಬಿಡ್ತು ಒಮ್ಮೆ. ಅದಕ್ಕೆ ಚಲೋ ಅದು ಬಿಡಪ್ಪ ಅಂತ ಬಂದೇನಿ. ನೋಡ್ಬೋದು ನೀವು ಇಲ್ಲೇ ಹೆಂಗೆ ಹೋಗಿ ಕುಂತೇನಿ. ಬೆಳಗ್ಗೆ ನಾವು ಹೊಡೆದೇನೆ ಗೋಕಾಟ, ಆದ್ರೆ ಈಗ ಇಲ್ಲಿ ಹೊಡ್ಯಾಕತ್ತೇನೆ ಫಸ್ಟ್ ಟೈಮ್. ನಮ್ಮ ಹುಲಿ ಇಲ್ಲೇ ಐತೆ ನೋಡಲ್ಲಿ, ಡ್ರೋನ್ ಹಾರ್ಸಾಕತ್ತಾನ ನಮ್ಮ ಸಿದ್ಧಾರ್ಥ ಭಯ್ಯ. ನಾವು ಇಷ್ಟೂರು ಇಲ್ಲಿ ಗೋಕಾಟ್ ಮಾಡಾಕತ್ತೇವಿ. ಇವರೆಲ್ಲ ಈಗ ಹೆಸರು ತೊಗೊಂಡಲ್ಲಿ ಅಪ್ಡೇಟ್ ಮಾಡ್ತಾರೆ. ಅಂದ್ರೆ ಲ್ಯಾಬ್ದಾಗ ಯಾರು ಫಸ್ಟ್ ಬಂದಾರ, ಎಷ್ಟು ನಿಮಿಷ ತೊಗೊಂಡಾರ ಮುಗ್ಸಾಕಂತಂದು ಹೇಳಿ. ಚಾಲು ಆತ, ಬರ್ರಿ ಹೋಗೋನೀಗ. ನಾನು ಬೆಳಗ್ಗೆ ಹೊಡೆದೇನಿ, ರಾತ್ರಿ ಫಸ್ಟ್ ಟೈಮ್ ಹೊಡ್ಯಾಕತ್ತೇನೆ ಸಾವ್ಕಾರಿಗೆ. ಅಂದ್ರೆ ಮಜಾ ಇರ್ತೈತಿ, ಇಂಥ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದು ಹೇಳಿ. ನಮ್ಮ ಸುಮುಖಂತೂ ಫುಲ್ ಜೋಸ್ತ. ಅವ ಕರ್ಕೊಂಬಂದಾನೆ ಬರಬೇಕೇನಿ ಅಂತಂದು ಹೇಳಿ. ನಾ ಭಾಳ ಅಂದ್ರೆ ಕೇಳೊಳಗಿದ್ದ. ಒಂದೇ ಲ್ಯಾಪ್ ಕರೆಕ್ಟ್ ಗೊತ್ತಾಗಬೇಕು ಎಲ್ಲೆಲ್ಲಿ ಓಡಿಸ್ಬೇಕಂತ ಹಗರ್ಕ ಹೋಗೋದು. ಇದ್ರಾಗ ನಾವು 3 ಜನ ಅದೇವಿ, ಮತ್ತು ಇನ್ನೂ ಬೇರೆದವ್ರು ಅದಾರ ಉಳ್ಕಿದವ್ರು. ಒಮ್ಮೆ ಗ್ರಿಪ್ ಸಿಕ್ತಂದ್ರೆ ತಗೋ ತೊಡಿ ಹಂಗೆ ಗಾಡಿ ಅವನು ಕೇಳ್ತೀರೇನ. ಒಮ್ಮೆ ಕೈ ಕುಂತಂದ್ರೆ ಮತ್ತು ಸೈಡ್ ಬಿಡೋ ಸಾಧ್ಯನೇ ಇಲ್ಲ ನಾವು. ಅಪ್ಪರಿಗೆ ಹೊಡಿತೇವೆ ನಾವು ಗಾಡಿನ. ನೋಡಿ ಅಂದ್ರೂ ಮಜಾ ಬರತ್ತೆ ಸಾವ್ಕಾರ. ಫುಲ್ ಸುಮುಖ ಹುಲಿ ಕರ ಚಲೋ ಕೆಲಸ ಮಾಡಿದ್ದೀನಿ ನಾನು. ತಗೋ ನಡ್ರಿ ಏನು ನಡ್ರಿ. ಅವ್ರು ಮಸ್ತ್ ಮಜಾ ಬರಾಕತೈತಿ. ಹುಲಿ ನಿನಕ್ಕೆ ಡೇಟ್ ಹೋಗ್ಬೇಕು ಸಾವ್ಕಾರ. ನೀ ಕರೆದಿ ನಾ ಬರಲಿಲ್ಲ ಅಂದ್ರೆ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೋತಿದ್ದೆ. ನಾ ಪಕ್ಕ ಹೇಳ್ತೇನೆ ಅವತ್ತು. ನೋಡ್ಬೋದು ನೀವು, ಇದು 200cc ಗಾಡಿ ಹಂಗೆ ಕಟಾತಾನೆ ಇದ್ರೊಳಗೆ. ತಗೋ ನೀ ಹಿಂದಡ್ರಿ, ನಾ ಮುಂದೆ ಹೋಗ್ತೇನೆ ಸಾವ್ಕಾರ. ತಗೋ ಪಟ್ ಅವ್ನು ಜಗ್ಗಿ ಹೇಳ್ತೇನೆ. ಅಯ್ಯೋ ನನಗಂತೂ ಮಜಾ ಬರಾಕತೈತಿ. ಇವ್ರೇ ಸಾವ್ಕಾರ ನೀವು ಟ್ರಾಗರ್ ಹೊಡ್ಯಾಕಿಲ್ಲ ಬರಬೇಡ್ರಿ, ಹೊಡಿಬೇಕು 80ರಾಗೆ. ಅಲ್ಲಿ ನೋಡ್ಬೋದು ನೀವು, ಆ ಕಡೆ ಎಲ್ಲ ನೋಡತ್ತಾರ ನಮ್ಮನ್ನ. ಎಷ್ಟು 16 ಲ್ಯಾಪ್, 800 ರೂಪಾಯಿಗೆ 16 ಲ್ಯಾಪ್ಸ್ ಅದಾವೆ. ಸೊ ಅಯ್ಯೋ ಸುಮುಖ ದಾಟಿದ ಹಿಡಿತಂತ ನೀವು ಬಿಡಂಗಿಲ್ಲ ಹುಲಿ. ನಿಂದ ಹಾಕಿಸ್ತೇನೆ ಈಗ ನಾ ಜಗ್ ತಗೋ. ಅಯ್ಯೋ ಬರ್ತೇನೆ ತಡಿ. ತಗೋ ಜೋಸ ಕೊಡೆಗಾರ.
ಅಯ್ಯೋ ಸೌಕಾರ ಡ್ರಿಫ್ಟ್ ಆದ ಗಾಡಿ ಪೂರ ದಾಟಿ ನಾವು ಸಿಗೋದು ಕಷ್ಟ ಅದಾನೀಗ ಸುಮುಕ್ ನನಗೀಗ ಸಿಗೋದು ಕಷ್ಟ ನೋಡಲ್ಲ ಒಂದು 80 ಹೊಂಟವ ಈಗ ಪಟ್ಟ ಅಯ್ಯೋ ಅಯ್ಯೋ ಕ್ರ್ಯಾಶ್ ಆತಲ್ಲಿ ಕ್ರ್ಯಾಶ್ ಅದು ಅಯ್ಯೋ ಕ್ರ್ಯಾಶ್ ಅದು ಬೈ ಸರಿ ಜಾಗ ಇಲ್ಲ ಅಯ್ಯೋ ಓ ಸಾರಿ ಬೈ ಅಯ್ಯೋ ಜಸ್ಟ್ ಪಾಸ್ ಆಗೀನಿ ಇದೇನ್ರ ಡ್ರೋನ್ದಾಗ ಕ್ಯಾಪ್ಚರ್ ಆಗಿತ್ತು ಅಂದ್ರೆ ಮಸ್ತ್ ಬರ್ತದೆ ಮತ್ತೆ ಹೆಂಗಂದಿದೆ ಇಟ್ರಾಗ ಉಳ್ದೆ ನಾನು ಇಲ್ಲ ಹೆಟ್ಟೆ ಬಿಡ್ತಿದ್ದೆ ಮೂರು ಗೋಕಾಟ್ ಇದನ್ನ ಕ್ರ್ಯಾಶ್ ಹಾಕಿದ್ವು ಅಲ್ಲಿ ಜಸ್ಟ್ ಮಿಸ್ ಆದ ನಾನಿಲ್ಲಿ ಗೋಕಾಟಿಂಗ್ ಆಡತ್ತೇನೋ ನೋಡಿ ಡ್ಯಾಶಿಂಗ್ ಕಾರ್ ಆಡತ್ತೇನೋ ಗೊತ್ತಾಗತ್ತಿಲ್ಲ ಬಟ್ ಹಿಂಗ ಮಜಾ ಅವ್ರು ಇವಾಗ ಹಗರ್ಕ ಹೋದ್ರೆ ಅಂದ್ರೆ ಮಜಾ ಬರಂಗಿಲ್ಲ ನಿಮಗೆ ಮುಂದದಾರ್ತೀವಿ ಮಸ್ತ್ ಸಿಗೋಣಂತ ಅವ್ರನ್ನೇ ಏನು ಇಲ್ಲೇ 3 ಗೋಕಾಟಿಂಗ್ ಇಲ್ಲೇ 3 ಗೋಕಾಟ್ ಕಾರ್ ಅದಾವ ಹುಡ್ಕಿದ್ವಿ ಅಲ್ಲದಾವ ಯಾರಪ್ಪ ನಮ್ಮ ಹುಡಿ ಸುಮುಕ್ಕಿದೆ ಎಲ್ಲ ಸುಮುಕ್ಕಲ್ಲ ಶಿವ ಇವ ಹೆಣ್ಮಕ್ಳು ಅದಾರಲ್ಲ ಸ್ವಲ್ಪ ನಾವು ದೂರ ಹೋಗೋನು ಮತ್ತು ಆಕ್ಸಿಡೆಂಟ್ ಮಾಡಿದ್ದಾರೆ ಮತ್ತೆ ಪ್ರೂವ್ ಆತ್ ನೋಡಿ ಹೆಣ್ಮಕ್ಳಿಂದ ಹೋಗ್ಬಾರ್ದು ಅಂತಂದು ಹೇಳಿ ಶಿವ ಬೈ ಅಲ್ಲಿ ಹೋದಿ ಸಿಕ್ಕೊಂಡಿ ನೋಡಿಗೆ ನಾ ಪಾರ ದಿನ ಸ್ಲೋ ಮಾಡಿದೆ ಗಾಡಿ ಅವ್ರು 2 ನಡ್ಬರಕ್ಕವ ಈ ಕಡೆ ಇಬ್ರು ಕಪ್ಪರ್ಸ್ ಬಂದು ನಡ್ಬರ್ ಸಿಗಿಸ್ಬಿಟ್ಟಾರ ಶಿವನ ಬೈನ ನಾ ಹೆಣ್ಮಕ್ಳು ಅದಾರಂತ ಸ್ಲೋ ಅದೇ ಸೈಡಿಗೆ ಕರ್ ತಗೊಂಡು ಬಂದ್ಬಿಟ್ಟೆ ಒಂದ್ ರೌಂಡ್ ಅಯ್ಯೋ ಅವ್ರು ಅಂತಾರಲ್ಲೇ ಇಲ್ಲ 1 ರೌಂಡ್ ಹೋಗಿ ಬಂದೀವಿ ಕ್ರೇಜಿ ಮಜಾ ಬಂತು ಈಗ ಆಗಿರೋ ಟೈಮ್ 1 ಗಂಟೆ ಆಗೈತೆ ರಾತ್ರಿ ನಾಳೆ ಆಫೀಸ್ಗೆ ಹೋಗ್ಬೇಕು ಆಫೀಸಿಗೆ ಹೋಗೋ ಹುಡುಗರನ್ನೆಲ್ಲ ಹಾಳು ಮಾಡತ್ತ ನೀವು ಫೋನ್ ಹಚ್ಚಿ ಬಾ ಅಂತ ಕರ ನೋಡಿಲ್ಲ ನಮ್ಮ ಸಿದ್ಧಾರ್ಥ್ ಬೈ ಆಲ್ರೆಡಿ ಕ್ಯಾಪ್ಚರ್ ಮಾಡ್ಯಾನ ಡ್ರೋನ್ ಶಾಟ್ಸ್ ಇಲ್ಲಿ ಲಿಟ್ರಲಿ ಹೇಳತ್ತೀನಿ ಕ್ರೇಜಿ ಮಜಾ ಬಂದೈತಿ ಇದೇ ಕ್ರ್ಯಾಶ್ ನೋಡು ಓ ಯಾರ್ದೋ ಕ್ರ್ಯಾಶ್ ಆಗಿತ್ತಲ್ಲಿ ನಾ ಇಲ್ಲಿ ಹೆಟ್ಕೊಂಡು ಹೋಗ್ತೀನಿ ನೋಡಿಲ್ಲ ನಾನು ಅದು ಹೋಗಿದ್ದೆ ಇಷ್ಟು ಹೌದು ಬೈ ಕ್ರೇಜಿ ಇಲ್ಲಿ ನೋಡ ಕ್ರ್ಯಾಶ್ ಆಗೈತಿ ಹೆಂಗ್ ಹೋಗ್ಯ ನೋಡ ನಾನು ನೋಡಿಲ್ಲಿ ನಾ ಹೋಗಿದ್ದು ನಾನು ಅದೇ ಕ್ರಾಶ್ ಆದ್ರ ಆಯ್ತಾ ಇವ್ರಿಬ್ರು ನಾ ಜಸ್ಟ್ ಹೋದೆ ಬೈ ನಾನು ಹೆಂಗ್ ಹೋಗ್ಯ ನೋಡ ನೋಡಲು ಕ್ರೇಜಿ ಹೋಗ್ಯಾನಿ ಎಲ್ಲ ಶಾರ್ಟ್ಸ್ ಎಲ್ಲ ತೋರಿಸ್ತೇನೆ ಅದು ತುಂಬಾ ಚೆನ್ನಾಗಿ ಓಡಿಸ್ತಾ ಇರೋದು ನಾನೇನೆ ಹಾಕಿದ್ರೆ ನಾನು ಅದನ್ನ ಕಮೆಂಟ್ ಮಾಡ್ತೀನಿ ನೋಡ್ರಿ ಅದು ನಾನೇ ಅದು ನೋಡಿಲ್ಲ ಅಂದೆ ನಂಬರ್ ಗಾಡಿ ನಂಬರ್ 41 ಕೈಯಾಗ ಏನು ಇಲ್ಲ ಇವನ್ ಕೈಯಾಗ ಅದೇನೋ ದಾರ ಐತಿ ಡಿಸೈಡ್ ಮಾಡ್ರಿ ಯಾರು ಗಾಡಿ ಓಡಿಸ್ತಾರಂತ ಆಯ್ತು ಓಕೆ ಮಜಾ ಬಂತ ಈಗ ನಮ್ಮ ಹೊಲಿಗೆ ಬ್ಯಾಡ್ ಅಂದ್ರು ಹೋಗಿ ಇನ್ನೊಂದು ಆ್ಯಪ್ ತಗೊಂಬಂದ ನಾನು ನೋಡೋಣ ಯಾರು ಜಾಸ್ತಿ ಬರ್ತಾರ ಅಂತಂದು ಹೇಳೇನು ಬೇಡಪ್ಪ ಅಂತಂದು ಈಗ ಲ್ಯಾಪ್ ಟೈಮಿಂಗ್ಸ್ ಗೈಸ್ ಯಾರು ಫಾಸ್ಟೆಸ್ಟ್ ಲ್ಯಾಪ್ ಮುಗಿಸ್ತಾರೆ ಅವರು ಅಲ್ಲ ಯಾರು ಸ್ಲೋಯೆಸ್ಟ್ ಮುಗಿಸ್ತಾರೆ ಅವರು ಮಿಕ್ಕಿದವ್ರು ಬಿಲ್ ಪೇ ಮಾಡ್ಬೇಕು ನನಗೊಂದು ರೆಡ್ ಬುಲ್ ಕೊಡಿಸ್ಬೇಕು ಅಂತೂ ಪಾಪ ವಿಡಿಯೋ ಎಲ್ಲ ನಮ್ಗೆ ಕ್ಯಾಪ್ಚರ್ ಮಾಡಕ್ಕೆ ಚಲೋ ಬಂದೈತಿ ಅದ್ರ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಶಿವು 800 ರೂಪಾಯಿ ಕೊಟ್ಟು ನಮ್ಗೆಲ್ಲ ಸ್ಪಾನ್ಸ್ ಮಾಡಿದ್ರು ಬೈ ಬಂಗಾರದ ಮನುಷ್ಯ ಇಲ್ಲ ಅದ್ರ ನಿಜ ಕ್ರೇಜಿ ಐತಿ ಇಲ್ಲಿ ನೋಡಿ ತೋರಿಸ ಲ್ಯಾಪ್ ಎಷ್ಟೈತೆ ಸೊ ಇದಿಷ್ಟು ಲ್ಯಾಪ್ ಐತೆ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಡ್ರಿಫ್ಟ್ ಹೊಡ್ಯಾಕತ್ತೀನಿ ಇವ್ರಿನ್ನ ಹಗರ್ ಹೊಡ್ಯಾತಾರ ಗಾಡಿ ನಾವು ಹಗ್ಗರ್ ಗಿಗರ್ ಇಲ್ಲೇ ಇಲ್ಲ ನಮ್ದ್ರವ್ರ ಸಿಕ್ಕಲ್ದ ಹನ್ನೊಂದು ಹೆಟ್ಟದ ಹೋಗುದ ನಾನು ಈಗ ಹೊಂಟಾರ ನೋಡಲ್ಲಿ ಅಲ್ಲೊಂದು ಪಾಸ್ ಆಗೇನಿ ಹೆಂಗೆ ಪಾಸ್ ಆಗ್ಯಾನಂದ್ರೆ ಜಸ್ಟ್ ಇಂಚ್ದಾಗ ಉಳ್ದೇನು ಬಸ್ ಅಂತ ಹೋದೆ ಇಬ್ಬರದ ಗೋಕಾಟಿಂಗ್ ಕ್ರ್ಯಾಶ್ ಆತ ನಡ್ಬರ್ಕ್ ನಾ ದಾಡ್ಸೇನಿ ಮಸ್ತ್ ಮಜಾ ಬಂದೈತಿ ಈಗ ಟೈಮ್ ತೋರ್ಸಂತ ತಡಿ ನಿಮಗೆ ಬೆಳೆ ಈಗ ಬಂದೈತಿ ಟೈಮ್ ಆಗಿ ನೋಡ್ರಿ ಇಲ್ಲಿ 1:06 1 ಗಂಟೆ ಆಗೈತಿ ಇನ್ನೂ ಮಟ್ಟ ನಾವು ಇಲ್ಲೇ ಇದೆ ಇದು ಮುಗಿಸಿ ಮನೆಗೆ ಹೋಗಿ ನಾಳೆ ಮತ್ತೆ ನಾನು ಆಫೀಸಿಗೆ ಹೋಗಿ ಅಲ್ಲಿ ಮ್ಯಾಚ್ ಅದಾವ ನಾನು ಕ್ಯಾರಮ್ಮ ಫುಟ್ಬಾಲ್ ಇವನ್ನೆಲ್ಲ ಆಡ್ಬೇಕು ಡ್ರೋನ್ ಶಾಟ್ ತುಂಬ ರಿಸ್ಕಿ ನಾನು ಇಷ್ಟು ಹತ್ರ ಯಾರ್ದು ಟ್ರೈ ಮಾಡಿಲ್ಲ ಯಾರಿಗೆ ಗೊತ್ತದ್ನೋ ಯಾರಿಗೆ ಏನಾಗುತ್ತೋ ಅಂತ ಅಲ್ಲೊಂದು ಮರ ಇದೆ ಆ ಮರಕ್ಕೆ 1-2 ಸಲ ಹೊಡ್ಕೊಂಡೆ ಕೇಳಿ ಆ ಆಂಟಿನಾಗೆ ಮರದ ಗರಿ ಸಿಗಾಕೊಂಡ್ ಬಂದಿದೆ ಕರ್ರ ಅಂತಿದೆ ಏನಪ್ಪ ಅಂತ ನೋಡಿದ್ರೆ ಗರಿ ಸಿಗಾಕೊಂಡ್ ಕರ್ರ ನೋಡಿಲ್ಲ ಡ್ರೋನ್ ತಗೊಳ್ಳೋದೇ ಈಸಿ ಅಂತ ಅನಿಸ್ಬೋದು ನಿಮಗೆ ಬಟ್ ನೋಡಿಲ್ಲ ಅದು ಪ್ರಿಪ್ರೇಷನ್ ಎಲ್ಲ ಪೂರಾ ಈ ರೀತಿ ಶಾರ್ಟ್ಸ್ ಬೇಕಂದ್ರೆ ಇಷ್ಟೆಲ್ಲ ಸರ್ವಿಸ್ ಮಾಡ್ಬೇಕು ಅದ್ರಾಗ ನಂದು ನಸೀಬ್ ಎಷ್ಟು ಸೊಲೇಜ್ ಗೊತ್ತೈತಿ ಗೋಪ್ರೋ ಕ್ರ್ಯಾಶ್ ಆಗೈತೆ ಲಿಟ್ರಲಿ ವರ್ಕ್ ಆಗತ್ತಿಲ್ಲ ಫ್ಯಾಕ್ಟ್ರಿ ರಿಸೆಟ್ ಮಾಡೀನಿ ಇದಿಷ್ಟು ವರ್ಕ್ ಮಾಡಿದ್ಮ್ಯಾಗ ಟ್ರ್ಯಾಕಿಂಗ್ ಹೋದವ
ವಾಪಸ್ ಬಂದೆ ನಾ ಇನ್ನೊಮ್ಮೆ ಟ್ರೈ ಮಾಡಕ್ಕಂತ ವರ್ಕ್ ಆಗಿಬಿಡ್ತು. ಬೆಸ್ಟ್ ಅಂದ್ರೆ ಬೆಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡೀನಿ. ಅದ್ರ ಮೈಕ್ ಅವನಿತ್ತೇನಿಲ್ಲ ಗೊತ್ತಿಲ್ಲ ನಂಗೆ ಕರೆಕ್ಟ್. ಹೋಗ್ಬಿಡು ಒಟ್ಟು ಇದು ಬಂದಿದ್ದ ಚಲೋ. ಫಸ್ಟ್ ರೌಂಡ್ ಆಯಿತು, ಇವಾಗ ಸೆಕೆಂಡ್ ರೌಂಡ್ ಹೋಗ್ತಾ ಇದ್ದೀವಿ. ಇದು ಸೆಕೆಂಡ್ ರೌಂಡ್ದು. ಏನು ಬ್ರೋ ಫುಲ್ ಹುಡುಗಿ ನೋಡ್ತಾ ಇದ್ದೀರಾ ಬ್ರೋ? ಹೇಳ್ಬಿಟ್ಟಾರ್ರಿ. ನಮಸ್ಕಾರ ರೀ. ನೋಡ್ರಿ ಹೆಲ್ಮೆಟ್ ಸುಮುಕ್ ಕಡೆ ಐತಿ. ಸುಮುಕ್ ಬ್ಲಾಗ್ ಟೇಕ್ ಓವರ್ ಮಾಡ್ತಾನೆ ಈಗ. ನೋಡಿ ಗೈಸ್, ಕೈಗೆ ಏನೋ ಹಾಕಿಲ್ಲ, ಇದು ನಂದು ವಿಡಿಯೋ ಗೈಸ್. ಇವರು ಕೈಗೆ ಇದೈತಿ. ನಾನು ಓಡಿಸೋ ಚಂದ ನೋಡಿ ಇವನು ಓಡ್ಸಾರಂತ ಅನ್ಕೊಂಬೇಡ್ರಿ. ಚಲೋ ಬಂದಿರ್ತೈತೆ ನಾ ಓಡ್ಸೇನಿ. ಆಯ್ತು ಬ್ರೋ, ನಿಂದು ಗಾಡಿ ನಂಬರ್ ಝೂಮ್ ಮಾಡ್ತೇನೆ. ನೋಡಿ ಗೈಸ್, ಇವರು ಇಲ್ಲಿ ಮ್ಯಾನೇಜರ್. ಹಾಯ್ ಬೋಲೋ, ಆಲ್ ದ ಬೆಸ್ಟ್ ಬೋಲೋ. ನೀವೇ ತಾನೇ ಹೇಳಿದ್ದು ಸ್ಲೋ 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 ಅಂತ? ಹೌದಾ? ಇವಾಗ ಫುಲ್ ಫಾಸ್ಟ್. ಬಾಗಲಕೋಟೆ, ಧಾರವಾಡದವ್, ಮುಕ್ಲಿ ಅಡಿರಿ. ಏ ಹೋಗ್. ಹಾ, ಇವ್ರದ್ದು ಸ್ಟಡೀಸ್. ಹೌದಾ ಬೈ? 20 ಲ್ಯಾಪ್ ಬೈ, 20 ಲ್ಯಾಪ್. 16 16. ಲಾಸ್ಟ್ ರೌಂಡ್ಗೆ ನಾವು ರೈಟ್ ಹೋಗ್ತೇವೆ. ಅವ್ರಿಗೆ ಹೇಳ್ಬಿಡ್ರಿ ನೀವೇನ. ಹೌದಾ? ಅಲ್ಲ, ನಂಗೆ ಒಬ್ರಿಗೆ ಬಿಡ್ರಿ ಸಾಕು. ನೋಡಿ ಗೈಸ್, ಇವನು ಅವಾಗ ಬಂದ್ಬಿಟ್ಟು ಮಗು ತರ ನಂಗೆ ಏನೂ ಗೊತ್ತಿಲ್ಲ, ಏನೂ ಮಾಡಂಗಿಲ್ಲ ಅಂತ ಹೇಳ್ದ. 800 ರೂಪಾಯಿ ಕೊಟ್ಟು 800 ರೂಪಾಯಿಗ ಇಬ್ರು ಮಧ್ಯ ತೂರ್ತಾನೆ. ಈ ಕಡೆ ಹುಡುಗ, ಈ ಕಡೆ ಹುಡುಗಿ, ಬೈ ಆಗ್ಬಿಟ್ಟ ಅಣ್ಣ. ನೋಡ್ರಿ, ನಮ್ ಡ್ರೋನ್ ಪೈಲಟ್ ಬಂದಿದ್ದಾನ. ಓಕೆ, ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಓವರ್ಟೇಕ್ ಮಾಡೋದು ಹಿಂಗೆ. HP. ನೋಡಿ ಗಾಯ್ಸ್, ಶಿವು guys, we completed round number 2. ನಾನು 17 ಲ್ಯಾಪ್ ಹೊಡೆದೀನಿ. ಅಲ್ಲ, ಫಸ್ಟ್ ಯಾರು ಬಂದಾರ ನೋಡ್ರಿ. ಹರೀಶ್ ಪಾಟೀಲ್ ನಮ್ಮ ಮಾರಿ ತಗೋತ ನೋಡಿಲ್ಲ. 25 ಸೆಕೆಂಡ್ಗೆ 17 ಲ್ಯಾಪ್. ಎಲ್ಲೇ ಇದೆ? ನಾನು 1 ಲ್ಯಾಪ್ ಎಕ್ಸ್ಟ್ರಾ ಮಾಡೀನಿ. ನಾನು 1 ಲ್ಯಾಪ್ ಎಕ್ಸ್ಟ್ರಾ. ಅವ್ನು ಯಾವಾಗ ಬೇಕಾದ್ರೆ ರೆಕಾರ್ಡ್ ಆಗೈತೆ ನೋಡು. ರೆಕಾರ್ಡ್ ಅವನು ಕರ್ಕೊಂಡ್ ಬಂದಿದ್ದಾನೆ. ಕರಿ ಬಾ ಅಂತ ಕರ್ದ. ಮತ್ತೆ ಅಂದ್ರೆ ನೋಡಿ, ಈ ಫೋಟೋ ನೋಡಕ್ ಚಂದ ಐತ್ಲಾ? ಆದ್ರೂ ಏನೇ ಆದ್ರೂ ಫಸ್ಟ್ ಅಲ್ಲ ಸೆಕೆಂಡ್ ಅಲ್ಲ ಬ್ರೋ. ಜೀವನದಾಗ ಫಸ್ಟ್ ಅಲ್ಲ ಸೆಕೆಂಡ್ ಅಲ್ಲ, ಥರ್ಡ್ ಇಂಪಾರ್ಟೆಂಟ್. ಥರ್ಡ್ ಯಾರಿದ್ದಾರೆ ನೋಡಿ? ಹರೀಶ್ ಪಾಟೀಲ್ ಫಸ್ಟ್, ಸ್ಯಾಮ್ಯುಯಲ್ ಹೆಸರು ನೋಡ್ರಿ, ಸ್ಯಾಮ್ಯುಯಲ್ ಮೊಹಮ್ಮದ್ ಶಾಸ್ತ್ರಿ ನೋಡ್ರಿ. 3 ಜನ ಅದೇನೋ ಇದ್ರ. ಶಶಾಂಕ ಹೌದಲ್ಲ? ಶಶಾಂಕ ಅವನು. ನಿಮ್ಮ ಹೆಸರು ಶಿವ. ಹೋಗಿ ಇವಂಗೆ ಹೆಟ್ಟಿದ್ರೆ
ಇಲ್ಲ ಹಾಕೊಂಡು ಗೋಪುರ ಕೆಳಗೆ ಬಿದ್ದೈತಿ. ಇವ ಗೋಕಾಟಿಂಗ್ ಬಿಟ್ಟು ಸೀಟ್ ಬೆಲ್ಟ್ ತೆಗೆದು ಹೋಗಿ ಗೋಪುರ ತಗೊಂಡು ಹಾಕೊಂಡು ಮತ್ತೆ ಹೊಡ್ಸ್ಯಾನ 3 ಸಲ. ಆದ್ರೂ ನಾನೇ ಗೆದ್ದಿರೋದು ಗೈಸ್. ನೋಡಲ್ಲೇ ಹೌದಾ ಹರೀಶ್ ಪಾಟೀಲ್ ನಾ ಆದ್ರೆ ನೀ ಆದ್ರೇನೆ 16 ಲ್ಯಾಪ್ ಹೊಡ್ದಿರೋ ನಾವು 17 ಲ್ಯಾಪ್ ಹೊಡ್ದಿರೋದು. ಗೈಸ್ ನನ್ನ 17 ಲ್ಯಾಪ್ಸ್, ಶಿವದು 17 ಲ್ಯಾಪ್ಸ್, ಇವ್ನು 16 ಲ್ಯಾಪ್. ಬಟ್ ಬೆಸ್ಟ್ ಟೈಮಿಂಗ್ಸ್ ನೋಡೋದಾದ್ರೆ 17 ಲ್ಯಾಪ್ ಅಲ್ಲಿ ನಾನು 25 ಸೆಕೆಂಡ್ಸ್ ಇನ್ಕ್ಲೂಡಿಂಗ್ 3 ಸತಿ ಕ್ಯಾಮ್ರಾ ಬಿದ್ದೋಗೈತಿ. ನಂದು ಡಿಫ್ರೆಂಟ್ ಐತೆ. 2 ಸತಿ, ಒಂದ್ಸತಿ ಶಿವ ಹೊಡ್ತೀನಿ, ಒಂದ್ಸತಿ ಆ ಹುಡುಗಿಗೆ. ಅಲ್ಲ ಅದು ಬೆಸ್ಟ್ ಟೈಮ್ ಯಾವ್ದಾರ ಒಂದು ಲ್ಯಾಪ್ ಅದ. ಸೊ 24 ಸೆಕೆಂಡ್ಸ್ ಒಳಗೆ ಮುಖ್ಯ ನಾ ಲ್ಯಾಪ್. ಸೊ ಹಂಗ ಕಂಪೇರ್ ಮಾಡಿದ್ರು ನೋಡಿ 24 ನಿಮ್ದು 484 ಸೆಕೆಂಡ್. ಅಲ್ಲ ಲೇಟ್ ಆಗೈತಿ ಟೈಮ್ ನೋಡ್ರಿ 1:50 ಆಗೈತಿ. ಮನೆಗೆ ಹೋಗಮ್ಮ ಅಂದ್ರೆ ಬರಕ್ ತಯಾರಿಲ್ಲ. ಅದ ನೋಡಿ ಗೈಸ್, ಜೀವನದಾಗ ಸೆಕೆಂಡ್ ಕೂಡ ಹೇಗೆ ಇಂಪಾರ್ಟೆಂಟ್ ಆಗ್ತದೆ. ಕೆಲವ್ರು ಹೇಳ್ತಾರೆ ಟೈಮ್ ಜಾಸ್ತಿ ಬೇಕಂತ. ಜೀವನದಾಗ ಮಿಲಿ ಸೆಕೆಂಡ್ ಎಷ್ಟು ಇಂಪಾರ್ಟೆಂಟ್ ಆಗ್ತೈತಿ ಇಲ್ಲಿ ನೋಡಿ. ಇದು ನಂದು ಸ್ಯಾಮ್ಯುಯಲ್ ಶಾಸ್ತ್ರಿ. ಇದು ಇಲ್ಲಿ ನೋಡಿಲ್ಲ ನಮ್ಮ ಹುಲಿ ಕಾಲ ಕನೆಕ್ಟ್ ಆಗೈತಿ. ಇಲ್ಲೇ ಅದಾರ ಅವ್ರ ಬೈಕ್ದಾಗ ಹಿಂಗ್ ಮಾತಾಡ್ಕೊಂಡ ಹೊಂಟೆ ನಾವ್ ಇಲ್ಲಿ. ಹಗರಿಲ್ಲ ಮಗನ ಹಗರಿಲ್ಲ ಹೊಟ್ಟಿಗನ್ನ ಬಿಟ್ಟ ಬೇರೆ ಹೇಳಿ ಏನು ತಿಂತಿ ರೊಕ್ಕದ ಮ್ಯಾಗೆ ನಡಿತೀನಿ ರೊಕ್ಕದ ಮ್ಯಾಗೆ ಓಡ್ತಿ ಮನುಷ್ಯತ್ವ ನಿನಗೆ ಇಲ್ಲ ನನಗೇನ ಹೇಳ್ತಿ ಜೀವನದಾಗ ನೀವು ಉದ್ದಾರ ಆಗಲ್ಲ ಬರ್ಕೊಡ್ತೀನ ಬರೇ ಮಂದಿರ ತುಂಬ್ಯಾದ ತಲೆಗ UK ಸಾಂಗ್ ವೈಬ್. ಉದ್ದಾರ ಆಗಲ್ಲ ಬರ್ಕೊಡ್ತೀನ. ಇವತ್ತಿನ ಬ್ಲಾಗ್ದಾಗ ಇಷ್ಟ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಂತ ಅನ್ಕೋತೀನಿ. ಇನ್ನೂ ಮಟ್ಟ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಿಂಗೆ ಅಡ್ವೆಂಚರ್ ಆಕ್ಟಿವಿಟೀಸ್, ಅಡ್ವೆಂಚರ್ ಥಿಂಗ್ಸ್ ಎಲ್ಲ ಅಡ್ವೆಂಚರ್ ಲೈಫ್ ಲೀಡ್ ಹೆಂಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ. ಎಟ್ರ ಲಪಡ ಮಾಡ್ತಾನೆ